ಸಿರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ 5 ಶಕ್ತಿಪೀಠಗಳು, 30 ಪುಣ್ಯಕ್ಷೇತ್ರಗಳು, 13 ದಿನಗಳ ಕಾಲ ಸುಖಕರ ಪ್ರವಾಸ, 21,000 ರೂಗಳು. 1 ತಿಂಡಿ, 1 ಕಾಫಿ, 2 ಊಟ, ಸಾಮೂಹಿಕ ವಸತಿ ಸೇರಿ. ಹಿಂದೆ ಬುಕ್ ಮಾಡಿಕೊಳ್ಳಿ. 6,000 ಅಡ್ವಾನ್ಸ್ ನೀಡಿ. ಸಿರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹೆಚ್ಚಿನ ವಿವರಗಳಿಗೆ ಸತ್ಯ ಲೋಕೇಶ್ 9483158169 ಸಂಪರ್ಕಿಸಲು ಕೋರಲಾಗಿದೆ. ಸಿರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ, ಕಾರ್ಮಿಕ, ಕೃಷಿ, ಕುರಿಕಾರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದನ್ನು ಯಶಸ್ವಿಗೊಳಿಸಬೇಕೆಂದು ಸಿಐಟಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಕಮಲ ಕರೆ ನೀಡಿದ್ದಾರೆ. ಬುಧವಾರ ಪಾವಗಡಪಟ್ಟಣದ ನಿರೀಕ್ಷಿತ ಮಂದಿರದಲ್ಲಿ ಹಮ್ಮಿಕೊಂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಅಂಗನವಾಡಿ ಅಧ್ಯಕ್ಷೆ ಸುಶೀಲಮ್ಮ, ಡಿಜೆಎಸ್ ಅಧ್ಯಕ್ಷ ನಾರಾಯಣಪ್ಪ ಮತ್ತು ಸಿಐಟಿಯು ಅಮಲಿ ಸಂಘದ ಅಧ್ಯಕ್ಷ ರಾಮಾಂಜನಪ್ಪ ನಾಗರಾಜು ಮತ್ತು ರಾಷ್ಟ್ರೀಯ ಕಿಸಾನ್ ಸಂಘದ ಅಧ್ಯಕ್ಷರಾದಂಥ ನಾಗಭೂಷಣ ರೆಡ್ಡಿ ಮತ್ತು ಎಐಟಿಸಿನ ಮುಖಂಡ ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಇದ್ದರು. ಬಂಧುಗಳೇ, ಇವತ್ತೇನು ಕೇಂದ್ರ ಸರ್ಕಾರ ಮೊನ್ನೆ ತಾನೇ 1ನೇ ತಾರೀಕು 2ನೇ ತಾರೀಕು ಬಜೆಟ್ 1ನೇ ತಾರೀಕು ಭಾನುವಾರ ಬಜೆಟ್ ಮಂಡನೆ ಮಾಡಿದೆ. ನಿಮಗೆಲ್ಲ ಗೊತ್ತು ಯಾರ ಪರವಾಗ ಬಜೆಟ್ ಇದೆ ಅಂತ ಹೇಳಿ. ಇವಾಗ 17 ಲಕ್ಷ ಕೋಟಿ ಸಾಲ ಮಾಡೋ ಬಜೆಟ್ನ ಇಟ್ಟಿದ್ದಾರೆ ನಮ್ಮ ಮುಂದೆ. ಇವಾಗ ಇವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 2014ರಿಂದ ಅಧಿಕಾರಕ್ಕೆ ಬಂದಾಗಿಂದ 200 ಕೋಟಿ ಸಾಲ ಮಾಡಿದ್ದಾರೆ ಈಗಾಗಲೇ. ಈಗ ಅವರು ಮಂಡನೆ ಮಾಡಿರೋದು 53 ಲಕ್ಷ ಕೋಟಿ. ಅದರಲ್ಲಿ 1/3 ಒಂದು ಭಾಗ ಸಾಲ ಮಾಡಿ ನಮ್ಮ ಬಜೆಟ್ ಮಂಡನೆ ಮಾಡಿದ್ದಾರೆ. ದೇಶನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾರ ಪರವಾಗಿದೆ ಬಜೆಟ್ ಅಂತ ನಾವು ಯೋಚನೆ ಮಾಡಬೇಕು. ಇನ್ನೂ ಒಂದು ನಾವು ಯೋಚನೆ ಮಾಡಬೇಕು. ಈ ಸರ್ಕಾರ ಬಂದಾಗಿಂದ 14ರಿಂದ ಈಚೆಗೆ ಬಂದಾಗಿಂದ ಈ ಬಂಡವಾಳಗಾರರಿಗೆ, ಶ್ರೀಮಂತರಿಗೆ 16 ಲಕ್ಷ ಕೋಟಿ ರೂಪಾಯಿ ರಿಯಾಯಿತಿ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲ, ಸಾಲ ಬ್ಯಾಂಕ್ಗಳಲ್ಲಿ ಅವರು ತೊಗೊಂಡಿರೋಂಥ ಸಾಲ ಮನ್ನಾ ಮಾಡಿರೋದು, ತೆರಿಗೆ ವಿನಾಯಿತಿ ಕೊಟ್ಟಿರೋದು, ಈ ಥರದಲ್ಲಿ 16 ಲಕ್ಷ ಕೋಟಿನ ರಿಯಾಯಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನು ನಮ್ಮ ಜನಕ್ಕೆ ಏನು ತಪ್ಪು ಮಾಹಿತಿಗಳನ್ನ ಕಳಿಸ್ತಿದ್ದಾರೆ ಅಂದರೆ, ಇವಾಗ ಕರ್ನಾಟಕ ಸರ್ಕಾರ ಒಂದು 55 ಸಾವಿರ ಕೋಟಿ ಬಡ ಜನರಿಗೆ ಹಂಚಿಕೆ ಮಾಡ್ತಿದೆಯಲ್ಲ, ಅದರಿಂದ ದೇಶದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. 16 ಲಕ್ಷ ಕೋಟಿಯಲ್ಲಿ 55 ಸಾವಿರ ಕೋಟಿಯಲ್ಲಿ ಯೋಚನೆ ಮಾಡಬೇಕು ನಾವು ಅಲ್ವಲ್ಲ. 167 ಕುಟುಂಬಗಳಿಗೆ, ಏನು ಶ್ರೀಮಂತ ಬಂಡವಾಳಗಾರರು ನಮ್ಮ ದೇಶದಲ್ಲಿದ್ದಾರೆ, ಅವರ ಆಸ್ತಿ ಇವತ್ತು ಎಷ್ಟಾಗಿದೆ ಗೊತ್ತಾ? ಅವರ ಆಸ್ತಿ ಒಂದು ಭಾರತದ ಎಲ್ಲ ಸಂಪತ್ತನ್ನು ಕ್ರೋಢೀಕರಣ ಮಾಡಿದ್ರೆ 40% 167 ಜನರ ಕೈಯಲ್ಲಿದೆ ಅಂದರೆ ನಾವು ಯೋಚನೆ ಮಾಡಬೇಕು. ಸ್ವತಂತ್ರ ಪೂರ್ವದಲ್ಲಿ ಅವ್ರು 350 ಕೋಟಿ ಆಸ್ತಿ ಮಾತ್ರ ಇತ್ತು. ಇವತ್ತು 40% ಅಂತ ಹೇಳಿದ್ರೆ ದೇಶದ ಸಂಪತ್ತನ್ನೆಲ್ಲ ಅವರ ಖಜಾನೆಗಳು ತುಂಬಿಕೊಂಡಿದ್ದಾರೆ. ಇವತ್ತು ಹಂಗಾಗಿ ನಮಗೆ ಕೂಲಿ ಕೊಡಬೇಕಂದ್ರೆ, ಕನಿಷ್ಠ ಕೂಲಿ ಕೊಡಬೇಕು ಅಂದರೆ ಮೀನಮೇಷ ಮಾಡ್ತಿದ್ದಾರೆ. ರೈತರಿಗೆ ಸಬ್ಸಿಡಿ ಕೊಡಬೇಕು ಅಂದರೆ ಮೀನಮೇಷ ಮಾಡ್ತಿದ್ದಾರೆ. ಮತ್ತು ಬಡ ಜನರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದ್ರೆ, ಇವತ್ತು ಎಲ್ಲ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಈ ದುಡ್ಡೆಲ್ಲ ಉಳ್ಳವರ ಕಡೆ ಹರಿದೋಗ್ತಾ ಇದ್ದರೆ ನಮಗೆ ಬಡ ಜನರಿಗೆ ಹೆಂಗೆ ಅವರು ಕೊಡೋಕ್ಕಾಗುತ್ತೆ? ಇವತ್ತು ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸಂಘ ಹೇಳ್ತಾ ಇದ್ದೀವಿ. ಈ ಶ್ರೀಮಂತರು, ಅತಿ ಶ್ರೀಮಂತರು 100 ಕೋಟಿ ಆಸ್ತಿ ಹೊಂದಿದಾರಲ್ಲ, ಅಂಥವ್ರ ಮೇಲೆ ಒಂದು ಸಾರಿ 2% ತೆರಿಗೆ ಹಾಕ್ರಿ. 2% ತೆರಿಗೆ ಹಾಕಿದ್ರೆ ಸುಮಾರು ಒಂದು 40 ಲಕ್ಷ ಕೋಟಿ ರೂಪಾಯಿ ದೇಶದ ಬೊಕ್ಕಸಕ್ಕೆ ಬರುತ್ತೆ. ಆ ಹಣನ ಬಳಸಿದ್ರೆ ಇಡೀ ನವ ಭಾರತನೇ ರಚನೆ ಮಾಡಬೇಕು ಅಂತ ಹೇಳಿ ನಾವಿವತ್ತು ಒತ್ತಾಯ ಮಾಡ್ತಿದ್ದೀವಿ. ಹಾಗಾಗಿ ಸುಳ್ಳು ಹೇಳ್ಕೊಂಡು ಸರ್ಕಾರಗಳು ಅವರ ಪರವಾಗಿ, ಬಂಡವಾಳಗಾರರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಚುನಾವಣೆಗಳಲ್ಲಿ ದುಡ್ಡು ಹೆಂಗೆ ಬರುತ್ತೆ? ಬಂಡವಾಳಗಾರರೇ ಎರಚ್ತಾರೆ ನಮ್ಮ ಮಧ್ಯೆ ದುಡ್ಡು. ಇವಾಗ ದುಡ್ಡು ಹಂಚಿ ನಾವು ಓಟ್ ಹಾಕಿ ಅವ್ರನ್ನ ಅಧಿಕಾರಕ್ಕೆ ಕುಂಡ್ರಿಸಿ ನೀವು ಶ್ರೀಮಂತರ ಪರವಾಗಿ ಅಧಿಕಾರ ಮಾಡ್ರಿ ಅಂತ ಹೇಳ್ದಂಗಿದೆ ಇವತ್ತು ನಾವು. ಬುಧವಾರ ಪಾವಗಡಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಯಾದ ಡಾಕ್ಟರ್ ಗಣೇಶ್ ರವರು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದ್ದಾರೆ. ಈ ವೇಳೆ ಡಾಕ್ಟರ್ ಕಿರಣ್, ಡಾಕ್ಟರ್ ಮಧುಸೂದನ್, ಡಾಕ್ಟರ್ ಶಿವಕುಮಾರ್, ಗೊಲ್ಲಳಪ್ಪ, ಕಾಸಿಂ, ಓಂಕಾರ್, ಚಂದ್ರಕಲಾ, ಲಲಿತಮ್ಮ, ಕ್ಲೀನಿಂಗ್ ಕೃಷ್ಣಪ್ಪ ಸೇರಿದಂತೆ ಸಿಬ್ಬಂದಿ ಹಾಜರಿದ್ದರು. ಮೊದಲು ನಮ್ಮ ಆಹಾರ ವ್ಯವಸ್ಥೆ ಅದರ ಪ್ರಕಾರ ತಂಬಾಕು ಇರ್ಬೋದು, ಆಮೇಲೆ ಧೂಮಪಾನ ಮತ್ತು ಮದ್ಯಪಾನ ಎಲ್ಲ ಅದೇ ಮುಖ್ಯ ಮೇನ್ ಕಾರಣ.
ಜನರಲ್ಲಿ ಜಾಸ್ತಿ ಭಯ ಕ್ಯಾನ್ಸರ್ ಅಂದರೆ. ಮೊದಲೇನಪ್ಪ ಅಂದರೆ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ, ಅಂದರೆ ಬಂತು ಅಂದರೆ ಅವನು ಹೊರಟೋದ, ಜೀವನ ಹೋಯ್ತು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಎಲ್ಲ ಥರದ ಹೊಸ ರೀತಿಯಾದಂಥ ಔಷಧಿಗಳು ಬಂದು ಜನರಲ್ಲಿ ಭಯ ಕಡಿಮೆ ಮಾಡಬೇಕು ಅನ್ನೋದು ಈ ಜಾಗೃತಿ ಮೂಲ ಉದ್ದೇಶ. ಏನಪ್ಪ ಅಂದರೆ ಎಲ್ಲ ಥರದ ಕ್ಯಾನ್ಸರ್ ಬರ್ಬೋದು. ಮುಖ್ಯವಾಗಿ ನಮ್ಮ ಇದರಲ್ಲಿ ಈಗ ಲಂಗ್ಸ್ ಕ್ಯಾನ್ಸರ್ ಆಗ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ಗಳು ಜಾಸ್ತಿ ಇದೆ. ಗರ್ಭಕೋಶದ ಕ್ಯಾನ್ಸರ್ಗಳು ಜಾಸ್ತಿ ಇರೋದ್ರಿಂದ ಘನ ಸರ್ಕಾರ ಒಂದು HPV ಇಂಜೆಕ್ಷನ್ ಅನ್ನೋದನ್ನ ಹೆಣ್ಮಕ್ಳಿಗೆ ಕೊಡ್ತಾರೆ. ಅದನ್ನು ನಮ್ಮ ಸ್ತ್ರೀರೋಗ ತಜ್ಞರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.